ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಪ್ರಭುಸ್ವಾಮಿಯು, ಸಹಾಯಕ ಪ್ರಾಧ್ಯಾಪಕ, ಶ್ರೀ ಮದ್ದಾನೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಪ್ಪಹಳ್ಳಿ, ಗುಂಡ್ಲುಪೇಟೆ ತಾಲೂಕು, ಚಾಮರಾಜನಗರ. ಇವತ್ತಿನ ಸೆಷನ್ 2ರಲ್ಲಿ ನಾವು ಮೈಸೂರು ವಿಶ್ವವಿದ್ಯಾನಿಲಯದ ಸೆಮಿಸ್ಟರ್ 4ರ ಇತಿಹಾಸ ಪತ್ರಿಕೆಯ ಸೆಷನ್ 2ರ ವಿಚಾರದ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಕಳೆದ ಸೆಷನ್ 1ರಲ್ಲಿ ನಾವು ಭಾರತೀಯರಲ್ಲಿ ರಾಷ್ಟ್ರೀಯ ಜ್ಞಾನ, ರಾಷ್ಟ್ರೀಯತೆ ಉದಯವಾಗಲು ಕಾರಣವಾದ ಅಂಶಗಳ ಬಗ್ಗೆ ತಿಳ್ಕೊಂಡಿದ್ದೇವೆ. ಅದರಲ್ಲಿ 1857ರಂತೆ ಹೇಗೆ ಭಾರತೀಯರಲ್ಲಿ ರಾಷ್ಟ್ರೀಯತೆಯನ್ನು ಮೂಡಿಸಿತು, 1857ರಂತೆ ಇಡೀ ಭಾರತೀಯರು ಬ್ರಿಟಿಷ್ ಪ್ರಭುತ್ವದ ವಿರುದ್ಧ ಹೋರಾಡಿದಂತಹ, ಏಕೀಕೃತವಾಗಿ ಹೋರಾಡಿದಂತಹ ದಂಗೆಯಾಗಿ ತಾವೆಲ್ಲರೂ ಭಾರತೀಯರನ್ನು ಮನೋಭಾವನೆ ಹೇಗೆ ಮೂಡಿಸುವುದು ತಿಳಿದುಕೊಂಡ್ವಿ. ಹಾಗೆಯೇ 2ನೇ ಅಂಶದ ಬಗ್ಗೆ ಮಾತಾಡ್ತಾ ಸಮಾಜ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿ ಬಗ್ಗೆ ಮಾತಾಡಿದ್ವಿ. ಈ ಸಮಾಜ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಭಾರತೀಯರಲ್ಲಿ ಮನೆ ಮಾಡಿದ್ದಂತಹ ಅಂಧಕಾರವನ್ನ, ಅಜ್ಞಾನವನ್ನ ಹೋಗಲಾಡಿಸಿದ ಬಗ್ಗೆ ಮಾತಾಡಿದ್ವಿ. ರಾಜಾರಾಮ್ ಮೋಹನ್ ರಾಯ್ ಅವರು ಬ್ರಹ್ಮ ಸಮಾಜದ ಮೂಲಕ ಭಾರತದ ಸಮಾಜವನ್ನು ಸುಧಾರಿಸುವ ಕೆಲಸವನ್ನು ಹೇಗೆ ಮಾಡಿದ್ರು, ಭಾರತೀಯ ಜ್ಞಾನ ಮತ್ತು ಪಾಶ್ಚಾತ್ಯ ಜ್ಞಾನವನ್ನು ಸಮ್ಮಿಳನ ಮಾಡಿ ಅಥವಾ ಇಂಗ್ಲಿಷ್ ಶಿಕ್ಷಣದ ಮೂಲಕ ಭಾರತೀಯರ ಜ್ಞಾನ ಮತ್ತು ವಿಜ್ಞಾನ ಹೇಗೆ ಬೆಳವಣಿಗೆ ಆಗಬೇಕು, ಪಾಶ್ಚಾತ್ಯ ವಿಚಾರಧಾರೆಗಳ ಮೂಲಕ ಭಾರತೀಯರನ್ನು ತಿದ್ದುವ ಕೆಲಸವನ್ನು ಮಾಡಿದ್ರು. ಹೆಣ್ಣು ಶಿಶು ಹತ್ಯೆ, ಬಾಲ್ಯ ವಿವಾಹ, ಪುರೋಹಿತಶಾಹಿಯ ಖಂಡನೆ, ಸತಿ ಪದ್ಧತಿಯ ಖಂಡನೆಯ ಮೂಲಕ ಹೇಗೆ ಭಾರತ ಧರ್ಮ ಮತ್ತು ಸಮಾಜವನ್ನು ಸುಧಾರಿಸಿದ್ರು. ಹಾಗೆಯೇ ಆರ್ಯ ಸಮಾಜದ ದಯಾನಂದ ಸರಸ್ವತಿಯವರು ಆರ್ಯ ಸಮಾಜದ ಮೂಲಕ ಭಾರತೀಯರಿಗೆ ಎಂದು ಘೋಷಿಸಿದ್ದು, ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯ ಬಗ್ಗೆ ಜನರಲ್ಲಿ ಪುನರ್ ಅರಿವನ್ನು ಉಂಟು ಮಾಡಿದ್ದು, ವೇದಗಳಿಗೆ ಹಿಂದಿರುಗಿ ಅಂತ ಹೇಳಿ ಭಾರತದ ಸಂಸ್ಕೃತಿಯ ಬಗ್ಗೆ ಹೆಮ್ಮೆ ಮೂಡುವಂತಹ ಮನೋಭಾವನೆಯನ್ನು ಮೂಡಿದ್ದು. ಆ ಮೂಲಕ ಹಂಸರಾಜರವರು, ತಿಲಕ್ರಂತವರು, ಲಾಲಾ ಲಜಪತ್ ರಾಯ್ ಅವರು ಹೇಗೆ ರಾಷ್ಟ್ರೀಯ ಭಾವನೆಯನ್ನು ಮೂಡಿಸಿಕೊಂಡು ಜನರಲ್ಲಿ ರಾಷ್ಟ್ರೀಯ ಪ್ರಜ್ಞೆಯನ್ನು ಮೂಡಿಸುವುದನ್ನು ತಿಳ್ಕೊಂಡಿದ್ವಿ. ಸ್ವಾಮಿ ವಿವೇಕಾನಂದರವರು ಜನರನ್ನ ರಾಷ್ಟ್ರೀಯ ಚಳುವಳಿಗೆ ಹೇಗೆ ಪ್ರೇರೇಪಿಸಿದರು, ಸ್ವಾಮಿ ವಿವೇಕಾನಂದರ ವಿಚಾರಧಾರೆಗಳು ರಾಷ್ಟ್ರೀಯ ಚಳುವಳಿಯನ್ನು ಹೇಗೆ ಬೆಂಬಲಿಸಿದವು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯನ್ನು ಪುನರುಜ್ಜೀವನ ಮಾಡುವ ಮೂಲಕ 1893ರ ಚಿಕಾಗೋ ವಿಶ್ವಧರ್ಮ ಸಮ್ಮೇಳನದ ಮೂಲಕ ಭಾರತದ ಸಂಸ್ಕೃತಿ ವಿಶ್ವವ್ಯಾಪಿಯಾಗುವಂತೆ ಹೇಗೆ ಮಾಡಿದ್ರು, ಆನಿ ಬೆಸೆಂಟ್ ಅವರ ವಿಚಾರಧಾರೆಗಳ ಬಗ್ಗೆ ತಿಳ್ಕೊಂಡಿದ್ವಿ. ಹೀಗೆ ನಾವು ಈ ಸೆಷನ್ ಅಲ್ಲಿ ಭಾರತೀಯರಲ್ಲಿ ರಾಷ್ಟ್ರೀಯ ಮನೋಭಾವನೆಯನ್ನು ಮೂಡಿಸಲು ಕಾರಣವಾದಂತಹ ಇತರೆ ಅಂಶಗಳ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಭಾರತದಲ್ಲಿ ರಾಷ್ಟ್ರೀಯತೆಯ ಉಗಮಕ್ಕೆ ಮತ್ತೊಂದು ಕಾರಣವಾದ ಅಂಶ ಪತ್ರಿಕೆಗಳ ಪಾತ್ರ. ನೋಡಿ, ಆವತ್ತು ವಿದ್ಯಾವಂತ ಮಧ್ಯಮ ವರ್ಗ ಅಥವಾ ಇಂಗ್ಲಿಷ್ ಶಿಕ್ಷಣವನ್ನು ಪಡೆದಂತಹ ಜನ ಹಾಗೂ ರಾಜಕೀಯ ಚಟುವಟಿಕೆಯಲ್ಲಿ ತೊಡಗಿದಂತಹ ಜನ ಹೆಚ್ಚಾಗಿ ಮಧ್ಯಮ ವರ್ಗ. ಬಹುಪಾಲು ಎಲ್ಲರೂ ಪತ್ರಿಕೆಯ ಸಂಪಾದಕರಾಗಿ, ಪತ್ರಕರ್ತರಾಗಿ ಕೆಲಸ ಮಾಡಿದವರು. ಹೀಗಾಗಿ ಪತ್ರಿಕೆಗಳನ್ನು ಜನರಲ್ಲಿ ರಾಷ್ಟ್ರೀಯ ಭಾವನೆಯನ್ನು ಮೂಡಿಸುವ ಒಂದು ಸಾಧನವನ್ನಾಗಿ ಬಳಸಬಹುದು. ಮೊದಲ ಬಾರಿಗೆ ಬೆಂಗಾಲ್ ಗೆಜೆಟ್ ಭಾರತದಲ್ಲಿ ಆರಂಭವಾದ ಮೊದಲ ಪತ್ರಿಕೆ. ನಂತರ ರಾಜಾರಾಮ್ ಮೋಹನ್ ರಾಯ್ ಅವರ ಸಂವಾದ ಕೌಮುದಿ, ರಸ್ತಗುಪ್ತ, ದಾದಾಬಾಯಿ ನವರೋಜಿ ರಸ್ತಗುಪ್ತ, ತಿಲಕರ ಕೇಸರಿ ಮತ್ತು ಮರಾಠ ಮತ್ತು ಇತರೆ ನಾಯಕರ ಸುಧಾರಕ, ಈ ಪತ್ರಿಕೆಗಳು ದಿ ಹಿಂದೂ, ಈ ರೀತಿಯ ಪತ್ರಿಕೆಗಳ ಮೂಲಕ ರಾಷ್ಟ್ರೀಯ ನಾಯಕರ ಸಂದೇಶಗಳನ್ನು ದೇಶದ ಮೂಲೆ ಮೂಲೆಗೆ ತಲುಪಿಸುವ ಸಾಧನವಾಗಿ ಪತ್ರಿಕೆಗಳನ್ನು ಬಳಸಿಕೊಂಡರು. ಜನರಿಗೆ ರಾಜಕೀಯ ಶಿಕ್ಷಣವನ್ನು ನೀಡಿಸುವ ಸಾಧನವಾಗಿ ಪತ್ರಿಕೆಗಳನ್ನು ಬಳಸಿಕೊಂಡರು. ಪಾಶ್ಚಿಮಾತ್ಯರ ವಿಚಾರಧಾರೆಗಳಾದಂತಹ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಭಾವನೆ, ಪ್ರಜಾಪ್ರಭುತ್ವದ ಕಲ್ಪನೆಗಳನ್ನ, ಸಮಾಜವಾದಿ ತತ್ವದ ಸಿದ್ಧಾಂತಗಳನ್ನ, ಪ್ರಪಂಚದ ವಿವಿಧ ಮೂಲೆಯಲ್ಲಿ ನಡೆಯುತ್ತಿದ್ದಂತಹ ವಿಚಾರಧಾರೆಗಳನ್ನ ತಲುಪಿಸುವ ಸಾಧನವಾಗಿ ಈ ಪತ್ರಿಕೆಗಳನ್ನ ರಾಷ್ಟ್ರೀಯವಾದಿಗಳು ಬಳಸಿಕೊಂಡರು. ಅಷ್ಟೇ ಅಲ್ಲ, ಸರ್ಕಾರದ ಆರ್ಥಿಕ ನೀತಿಗಳು, ಸರ್ಕಾರದ ದುರಾಡಳಿತದ ಕ್ರಮಗಳನ್ನ ಟೀಕಿಸಿ ಬರೆದು ಜನಾಭಿಪ್ರಾಯವನ್ನು ರೂಪಿಸುವ ಸಾಧನವಾಗಿ ಪತ್ರಿಕೆಗಳನ್ನು ಬಳಸಿಕೊಂಡ್ರು.
ಸಮಾಜದ ಲೋಪದೋಷಗಳನ್ನ ಖಂಡಿಸಿ, ಅಂದ್ರೆ ಜಾತಿ ಪದ್ಧತಿ, ಮೂಢನಂಬಿಕೆ, ಅಸಮಾನತೆ, ಈ ಲೋಪದೋಷಗಳನ್ನ ಖಂಡಿಸಿ ಹಿಂದೂ ಮುಸ್ಲಿಂ ಸಮಾಜವನ್ನ ಸುಧಾರಿಸಿ ಆ ಮೂಲಕ ಜನರನ್ನ ರಾಷ್ಟ್ರೀಯ ಚಳುವಳಿಗೆ ಪ್ರೇರೇಪಿಸುವ ಸಾಧನವಾಗಿ ಪತ್ರಿಕೆಗಳು ಕೆಲಸವನ್ನ ಮಾಡಿದವು. ಮತ್ತೊಂದು 9ನೇ ಪಾಯಿಂಟ್ ಐತಿಹಾಸಿಕ ಸಂಶೋಧನೆ. ಅಂದ್ರೆ ಭಾರತದಲ್ಲಿ ಬ್ರಿಟಿಷರ ಆಗಮನದ ನಂತರ ಭಾರತದ ಪುರಾತನ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಸಂಶೋಧಿಸುವ ಕೆಲಸಕ್ಕೆ ಬ್ರಿಟಿಷರು ಕೈ ಹಾಕಿದರು. ಈ ಪ್ರಯತ್ನವಾಗಿ ವಿಲಿಯಂ ಜೋನ್ಸ್ 1794ರಲ್ಲಿ ರಾಯಲ್ ಏಷ್ಯಾಟಿಕ್ ಸೊಸೈಟಿಯನ್ನು ಸ್ಥಾಪಿಸಿದ. ಜೇಮ್ಸ್ ಪ್ರಿನ್ಸೆ ಅಶೋಕನ ಶಾಸನಗಳನ್ನು ಓದಿದ. ASI ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮನ ಫಲವಾಗಿ ಸ್ಥಾಪನೆ ಆಯಿತು. ಇದು ಪುರಾತನ ಅವಶೇಷಗಳ ಸಂಶೋಧನೆಗೆ ಹೆಚ್ಚು ಒತ್ತು ಕೊಟ್ಟಿತು. ಅಂದ್ರೆ ಇಲ್ಲಿಂದ ಆರಂಭವಾಗಿ ಪುರಾತನ ಅವಶೇಷಗಳ ಸಂಶೋಧನೆಯನ್ನು ಪತ್ತೆ ಹಚ್ಚುವ ಕೆಲಸದ ಮೂಲಕ ಹರಪ್ಪ ಸಂಸ್ಕೃತಿ 1921-22ರ ವೇಳೆಗೆ ಬೆಳಕಿಗೆ ಬಂತು. ಹೀಗೆ ಭಾರತದ ಗತಕಾಲದ ಸಂಸ್ಕೃತಿ ಇತಿಹಾಸವನ್ನು ಪತ್ತೆ ಹಚ್ಚುವ ಕೆಲಸಕ್ಕೆ ಭಾಷಾ ತಜ್ಞರು, ಆರ್ಕಿಯಾಲಜಿ, ಪುರಾತತ್ವ ಶಾಸ್ತ್ರಜ್ಞರು ಸಂಶೋಧನೆಯ ಫಲವಾಗಿ ಭಾರತದ ಇತಿಹಾಸ ಮತ್ತು ಪರಂಪರೆಯ ಬಗ್ಗೆ ಭಾರತೀಯರು ಪುಳಕಿತರಾದರು, ಹೆಮ್ಮೆಯನ್ನು ಮೂಡಿಸಿಕೊಂಡ್ರು, ಗೌರವ ಭಾವನೆಯನ್ನು ಮೂಡಿಸಿಕೊಂಡ್ರು. ಒಂದು ಕಡೆ ಬ್ರಿಟಿಷರು ಹೇಳ್ತಾ ಇದ್ರು, ಭಾರತ ಅನಾಗರಿಕ ದೇಶ, ನಾಗರಿಕರನ್ನಾಗಿಸುವ ಸಲುವಾಗಿಯೇ ಭಾರತಕ್ಕೆ ನಾವು ಬಂದಿದ್ದೇವೆ. ವೈಟ್ ಮನ್ ಬರ್ಡನ್ ಥಿಯರಿ ಅಂತ ಕರೀತಾರೆ. ಬಿಳಿಯರ ಹೊಣೆಗಾರಿಕೆ ಸಿದ್ಧಾಂತ. ಈ ಸಿದ್ಧಾಂತದ ಪ್ರಕಾರ ಅನಾಗರಿಕರಾದ ಭಾರತೀಯರನ್ನ ಮೇಲೆತ್ತುವ ಸಲುವಾಗಿಯೇ ನಾವು ಬಂದಿದ್ದೇವೆ ಅಂತ ಹೇಳ್ಕೊತಿದ್ದ ಭಾರತೀಯರಿಗೆ ಬ್ರಿಟಿಷ್ ಪ್ರಭುತ್ವಕ್ಕೆ ಮೊದಲೇ ಭಾರತ ನಾಗರಿಕತೆಯನ್ನು ಗಳಿಸಿತ್ತು ಎನ್ನುವ ಭಾವನೆ ಭಾರತೀಯರಲ್ಲಿ ಹೆಮ್ಮೆಯನ್ನು ಮೂಡಿಸಿತು. 10ನೇ ಪಾಯಿಂಟ್ ಬ್ರಿಟಿಷರ ವರ್ಣದ್ವೇಷ ನೀತಿಯೂ ಸಹ ಭಾರತೀಯರ ರಾಷ್ಟ್ರೀಯ ಭಾವನೆ ಉಂಟಾಗಲಿಕ್ಕೆ ಕಾರಣ. ಬ್ರಿಟಿಷರ ಮನಸ್ಸಲ್ಲಿದ್ದು ತಾವು ಶ್ರೇಷ್ಠ ವರ್ಣಕ್ಕೆ ಸೇರಿದವರು. ಭಾರತೀಯ ಸಂಸ್ಕೃತಿ, ಪುರಾತನ ನಾಗರಿಕತೆ, ಪರಂಪರೆ ಬ್ರಿಟಿಷರಿಗಿಂತ ಕೀಳು ಎನ್ನುವ ಮನೋಭಾವನೆಯನ್ನು ಹೊಂದಿದ್ರು ಬ್ರಿಟಿಷರು. ಅಷ್ಟೇ ಅಲ್ಲ, ಸರ್ಕಾರದ ಉನ್ನತ ಹುದ್ದೆಗಳಲ್ಲಿ ಎಲ್ಲಾ ಸರ್ಕಾರದ ಉನ್ನತ ಹುದ್ದೆಗಳು ಬ್ರಿಟಿಷರಿಗೆ ಮೀಸಲಾಗಿದ್ದು, ಕೆಳ ಹಂತದ ಗುಮಾಸ್ತ ಹುದ್ದೆಗಳು ಮಾತ್ರ ಭಾರತೀಯರಿಗೆ ಕೊಡಲ್ಪಟ್ಟಿದ್ದವು. ಹೀಗಾಗಿ ಸರ್ಕಾರಿ ಹುದ್ದೆಗಳಲ್ಲಿಯೂ ಸಹ ಭಾರತೀಯರೇ ಮತ್ತು ಬ್ರಿಟಿಷರಿಗೆ ತಾರತಮ್ಯ ಭಾವನೆ ಇತ್ತು. ಇನ್ನು ICS ಪರೀಕ್ಷೆಯ ವಯೋಮಿತಿಯನ್ನ ಬ್ರಿಟಿಷ್ ಸರ್ಕಾರ 21ನೇ ಇಸವಿಯಿಂದ 19ಕ್ಕೆ ಇಳಿಸಿತು. ಇದರ ಉದ್ದೇಶ ಉನ್ನತ ಹುದ್ದೆಗಳಲ್ಲಿ ಭಾರತೀಯರ ಭಾಗವಹಿಸುವಿಕೆಯನ್ನ ನಿರ್ಬಂಧಿಸಲಾಗಿತ್ತು. ಹೀಗೆ ಬ್ರಿಟಿಷರು ಅನುಸರಿಸಿದಂತಹ ವರ್ಣಭೇದ ನೀತಿ ಭಾರತೀಯರ ಅಸಮಾಧಾನಕ್ಕೆ ಕಾರಣಕರ್ತರಾದವು. ಈ ಕಾರಣದಿಂದ ಬ್ರಿಟಿಷರ ವಿರುದ್ಧ ಭಾರತೀಯರಲ್ಲಿ ರಾಷ್ಟ್ರೀಯ ಭಾವನೆ ನೆಲೆಗೊಳ್ಳಲು ಆರಂಭವಾಯಿತು. ನೆಕ್ಸ್ಟ್ ಪಾಯಿಂಟ್, ಲಿಟ್ಟನ್ನ ಪ್ರತಿಗಾಮಿ ನೀತಿ. ಲಾರ್ಡ್ ಲಿಟ್ಟನ್ ತನ್ನ ಆಡಳಿತ ಅಧಿಕಾರಾವಧಿಯಲ್ಲಿ ತೆಗೆದುಕೊಂಡಂತಹ ಕೆಲವು ಪ್ರತಿಗಾಮಿ ಧೋರಣೆಗಳು ಭಾರತೀಯರಲ್ಲಿ ರಾಷ್ಟ್ರೀಯ ಜಾಗೃತಿಯನ್ನು ಮೂಡಿಸಿದವು. 1877 ಜನವರಿ 2ರಲ್ಲಿ ಡೆಲ್ಲಿ ದರ್ಬಾರ್ ನಡೆಸಿದರು. ಇದರ ಉದ್ದೇಶ ಏನಾಗಿತ್ತು? ಬ್ರಿಟಿಷ್ ರಾಣಿಯನ್ನು ಭಾರತದ ಸಾಮ್ರಾಜ್ಞಿ ಎಂದು ಘೋಷಿಸುವಂತಹ ಉದ್ದೇಶ ಅದಾಗಿತ್ತು, ಸಮಾರಂಭ ಅದಾಗಿತ್ತು. ಆದರೆ ಆ ಸಂದರ್ಭದಲ್ಲಿ ಭಾರತ ತೀವ್ರ ಬಡತನ, ಕ್ಷಾಮ, ಬರಗಾಲಕ್ಕೆ ಸಿಕ್ಕಾಕೊಂಡಿತ್ತು. ಈ ಸಂದರ್ಭದಲ್ಲಿ ಅಧಿಕ ವೆಚ್ಚದ ಈ ದರ್ಬಾರನ್ನು ನಡೆಸಿದ್ದು ಭಾರತೀಯರಲ್ಲಿ ಅಸಮಾಧಾನವನ್ನು ಉಂಟು ಮಾಡಿತ್ತು. ನೆಕ್ಸ್ಟ್ 1877ನೇ ಇಸ್ವಿಯಲ್ಲಿ ICS ಪರೀಕ್ಷೆಯ ವಯೋಮಿತಿಯನ್ನ 21ರಿಂದ 19ಕ್ಕೆ ಇಳಿಸುವ ಪ್ರಯತ್ನವನ್ನು ಮಾಡಿದರು. ಇದರ ಉದ್ದೇಶ ಏನಾಗಿತ್ತು ಅಂದ್ರೆ, ಬ್ರಿಟಿಷ್ ಭಾರತದ ಆಡಳಿತದಿಂದ ಭಾರತೀಯರನ್ನು ದೂರ ಇಡುವ ಉದ್ದೇಶ ಇದಾಗಿತ್ತು. ಹೀಗಾಗಿ ಈ ICS ಪರೀಕ್ಷೆಯ ವಯೋಮಿತಿಯನ್ನು ಇಳಿಸಿದ್ದರಿಂದ ಭಾರತೀಯರು ಅಸಮಾಧಾನಗೊಂಡಿದ್ದರು. 1878ನೇ ಇಸ್ವಿಯಲ್ಲಿ ದೇಶೀಯ ಭಾಷಾ ಪತ್ರಿಕೆಗಳ ಕಾಯ್ದೆಯನ್ನು ಜಾರಿಗೆ ತಂದ. ಇದರ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ, ದೇಶೀಯ ಭಾಷೆಗಳನ್ನು ನಿರ್ಬಂಧಿಸಿ ಸರ್ಕಾರದ ಆಡಳಿತದ ವಿರುದ್ಧ ಲೇಖನಗಳನ್ನು, ಸಂಪಾದಕೀಯವನ್ನು ಬರೆಯುವುದನ್ನು ತಪ್ಪಿಸುವುದು ಉದ್ದೇಶ ಇದಾಗಿತ್ತು. ಅಂದ್ರೆ ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ, ಪತ್ರಿಕಾ ಧರ್ಮದ ಅಧಃಪತನಕ್ಕೆ ಈ ಕಾಯ್ದೆ ಕಾರಣ ಆಗಿತ್ತು. ನೆಕ್ಸ್ಟ್ 1878ರಲ್ಲಿ ಆಯುಧಗಳ ಕಾಯ್ದೆಯನ್ನು ಜಾರಿಗೆ ತಂದರು. ಇದರ ಪ್ರಕಾರ
ಸರ್ಕಾರದಿಂದ ಲೈಸೆನ್ಸ್ ಅನ್ನ ಪಡೆಯದೇ ಇರುವಂತಹ ಭಾರತೀಯರು ಆಯುಧಗಳನ್ನು ಹೊಂದುವುದು ಅಪರಾಧ ಆಗಿತ್ತು. ಆದರೆ ಇದೇ ವಿಷಯ, ಇದೇ ನಿರ್ಬಂಧ ಇಂಗ್ಲಿಷ್ಗೆ ಅನ್ವಯಿಸ್ತಿಲ್ಲ. ಹೀಗಾಗಿ ಮತ್ತೆ ಸುಮಾರು 29 ವಸ್ತುಗಳ ಆಮದು ಸುಂಕದ ಮೇಲಿನ ಆಮದು ಸುಂಕವನ್ನು ರದ್ದುಪಡಿಸಿದ. ಅಂದ್ರೆ ಹತ್ತಿ ಬಟ್ಟೆಗಳ ಆಮದು ಸೇರಿದಂತೆ ಇಂಗ್ಲೆಂಡ್ನಿಂದ ಆಮದಾಗುವ 29 ವಸ್ತುಗಳ ಆಮದು ಸುಂಕವನ್ನು ರದ್ದುಪಡಿಸಿದ್ದರಿಂದ ಭಾರತದ ಗೃಹ ಕೈಗಾರಿಕೆಗಳು, ಭಾರತದಲ್ಲಿ ಅದೇ ಉತ್ಪನ್ನಗಳು ಕುಸಿತವನ್ನು ಕಂಡವು. ಹೀಗಾಗಿ ಭಾರತೀಯರು ಲಿಟ್ಟನ್ನ ಪ್ರತಿಗಾಮಿ ಆಡಳಿತದ ವಿರುದ್ಧ ಅಸಮಾಧಾನಗೊಂಡಿದ್ರು. ವೆಟ್ಟರ್ ಬರ್ನ್ ಒಂದ್ ಕಡೆ ಹೇಳ್ತಾನೆ, ಲಿಟ್ಟನ್ನ ಅಂತ್ಯದ ವೇಳೆಗೆ ಭಾರತದಲ್ಲಿ ದಂಗೆಯ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಹೀಗೆ ಲಿಟ್ಟನ್ನ ಪ್ರತಿಗಾಮಿ ಆಡಳಿತ ಧೋರಣೆಯ ವಿರುದ್ಧ ಬ್ರಿಟಿಷರ ಅಸಮಾಧಾನ ರಾಷ್ಟ್ರೀಯತೆಯ ಉಗಮಕ್ಕೆ ಕಾರಣವಾಯಿತು. ನೆಕ್ಸ್ಟ್ ಪಾಯಿಂಟ್, ಇಲ್ಬರ್ಟ್ ಬಿಲ್ ವಿವಾದ. ಲಾರ್ಡ್ ರಿಪ್ಪನ್ ಈ ಇಲ್ಬರ್ಟ್ ಬಿಲ್ ವಿವಾದದ ಸಂದರ್ಭದಲ್ಲಿ ಭಾರತದ ವೈಸ್ರಾಯ್ ಆಗಿದ್ದರು. ಇವನೊಂದು ರೀತಿಯಲ್ಲಿ ಭಾರತೀಯರ ಬಗ್ಗೆ ಉದಾರ ಮನೋಭಾವನೆ ಸಹ ಹೊಂದಿದ್ದವನು. ಇವನ ಕಾಲದಲ್ಲಿ ಸೆಷನ್ಸ್ ಜಡ್ಜ್ ಮತ್ತು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಸ್ಗಳಿಗೆ ಭಾರತದಲ್ಲಿರುವಂತಹ ಬ್ರಿಟಿಷ್ ನಾಗರಿಕರನ್ನ ವಿಚಾರಣೆ ಮಾಡುವ ಅಧಿಕಾರ ಇರಲಿಲ್ಲ. ಈ ಜನಾಂಗೀಯ ತಾರತಮ್ಯದ ವಿರುದ್ಧ ಪರಿಹಾರ ಕಂಡುಕೊಳ್ಳೋಕ್ಕೋಸ್ಕರ ಇಲ್ಬರ್ಟ್ನನ್ನ ವಿಚಾರಣೆಗಾಗಿ ನೇಮಿಸ್ತಾರೆ. ಇಲ್ಬರ್ಟ್ ಬ್ರಿಟನ್ ಸಂಸತ್ತಿನ ಮುಂದೆ ಸೆಷನ್ಸ್ ಜಡ್ಜ್ ಮತ್ತು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಸರು ಭಾರತದಲ್ಲಿರುವಂತಹ ಬ್ರಿಟಿಷ್ ನಾಗರಿಕರನ್ನ ವಿಚಾರಣೆ ಮಾಡುವಂತಹ, ನ್ಯಾಯಾಲಯದಲ್ಲಿ ವಿಚಾರಣೆ ಮಾಡುವಂತಹ ಅಧಿಕಾರವನ್ನ ಇಲ್ಬರ್ಟ್ ಬಿಲ್ ಒದಗಿಸಿಕೊಡ್ತಾರೆ. ನೋಡಿ, ಈ ಕಾಯ್ದೆಯ ವಿರುದ್ಧ ಭಾರತದಲ್ಲಿದ್ದಂತಹ ಬ್ರಿಟಿಷರು ಚಳುವಳಿಯನ್ನು ಹೂಡಿದರು. ಅದರಲ್ಲೂ ವಿಶೇಷವಾಗಿ ಬ್ರಿಟಿಷ್ ಚಹಾ ಮತ್ತು ನೀಲಿ ಪ್ಲಾಂಟರ್ಗಳು ವಿರೋಧವನ್ನು ವ್ಯಕ್ತಪಡಿಸಿದರು. ಯಾಕೆ ಅಂತ ಹೇಳಿದ್ರೆ, ಈ ಬ್ರಿಟಿಷ್ ಚಹಾ ಮತ್ತು ನೀಲಿ ಪ್ಲಾಂಟರ್ಗಳು ತಮ್ಮ ಸೇವಕರನ್ನ ಕಠಿಣವಾಗಿ ಶಿಕ್ಷಿಸ್ತಾ ಇದ್ರು. ಇದುವರೆಗೂ ಸಹ ಆ ದಬ್ಬಾಳಿಕೆಯ ವಿರುದ್ಧ ಬ್ರಿಟನ್ನಿನ ಯಾವೊಬ್ಬ ನ್ಯಾಯಾಧೀಶನು, ಯಾವೊಬ್ಬ ಬ್ರಿಟಿಷ್ ನ್ಯಾಯಾಧೀಶನು ಈ ಬ್ರಿಟಿಷ್ ಪ್ಲಾಂಟರ್ಸ್ಗಳಿಗೆ ಶಿಕ್ಷೆಯನ್ನು ಕೊಟ್ಟಿರಲಿಲ್ಲ. ಆದರೆ ಇಲ್ಬರ್ಟ್ ಬಿಲ್ನ ಮೂಲಕ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಗಳಿಗೆ ಈ ಅಧಿಕಾರ ಸಿಕ್ಕಿದ್ದು ಬ್ರಿಟಿಷರಿಗೆ ಅವಮಾನವನ್ನು ಉಂಟು ಮಾಡಿತ್ತು. ಹೀಗಾಗಿ ಡಿಫೆನ್ಸ್ ಅಸೋಸಿಯೇಷನ್ ಅನ್ನು ಸ್ಥಾಪಿಸಿಕೊಂಡು ಇಡೀ ಭಾರತದಲ್ಲಿರುವಂತಹ ಎಲ್ಲ ಬಿಳಿಯರು ಒಂದಾಗಿ ಈ ಇಲ್ಬರ್ಟ್ ಬಿಲ್ ವಿರುದ್ಧ ಹೋರಾಟವನ್ನು ಆರಂಭಿಸಿದರು. ಈ ಹೋರಾಟದ ಫಲವಾಗಿ 1884 ಜನವರಿ 25ರಂದು ರಿಪ್ಪನ್ ಇಲ್ಬರ್ಟ್ ಬಿಲ್ ಅನ್ನ ವಾಪಸ್ ತೆಗೆದುಕೊಂಡ ಮತ್ತು ಸಣ್ಣ ಬದಲಾವಣೆಗಳೊಂದಿಗೆ ಇಲ್ಬರ್ಟ್ ಬಿಲ್ ಅನ್ನು ಮಂಡಿಸಿದ. ಅದರ ಪ್ರಕಾರ ಇಲ್ಬರ್ಟ್ ಬಿಲ್ ಪ್ರಕಾರ, ಹೊಸ ಇಲ್ಬರ್ಟ್ ಮಸೂದೆಯ ಪ್ರಕಾರ ಸೆಷನ್ಸ್ ಜಡ್ಜ್ ಮತ್ತು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಜಡ್ಜ್ರವರು ಇಂಗ್ಲಿಷ್ ಪ್ರಜೆಗಳನ್ನ ವಿಚಾರಣೆ ಮಾಡುವ ಸಂದರ್ಭದಲ್ಲಿ 12 ಜನ ಸಮಿತಿಯ ಮುಂದೆ ಬರಬೇಕಾಗಿತ್ತು. ಅದರಲ್ಲಿ 7 ಜನ ಬ್ರಿಟಿಷರೇ ಆಗಿದ್ರು. ಹೀಗಾಗಿ ಇಲ್ಬರ್ಟ್ ಮಸೂದೆ ಬದಲಾವಣೆಯ ನಂತರ, ತಿದ್ದುಪಡಿಯ ನಂತರ ತನ್ನ ಮೂಲ ಸ್ವರೂಪವನ್ನು ಕಳ್ಕೊತು. ಆದರೆ ಇದು ಭಾರತೀಯರಲ್ಲಿ ಒಂದು ಭಾವನೆಯನ್ನು ಮೂಡಿಸಿತು. ಏನು ಅಂತ ಹೇಳಿದ್ರೆ, ಬ್ರಿಟಿಷರು ತಮ್ಮ ಹಕ್ಕುಗಳನ್ನು ಬಿಟ್ಟುಕೊಡಲು ಇಷ್ಟಪಡಲಿಲ್ಲ. ಜೊತೆಗೆ ಬ್ರಿಟಿಷರು ಆ ಕಾಯ್ದೆ ವಿರುದ್ಧ ಇಡೀ ದೇಶದಾದ್ಯಂತ ಸಂಘಟಿತ ಹೋರಾಟವನ್ನು ನಡೆಸಿದರು. ಬ್ರಿಟಿಷರ ವಿರುದ್ಧದ ಹೋರಾಟಕ್ಕೆ ಸಂಘಟಿತ ಹೋರಾಟದ ಅಗತ್ಯತೆಯನ್ನ ಇಲ್ಬರ್ಟ್ ಬಿಲ್ ಸಂದರ್ಭದ ಈ ಹೋರಾಟ ಭಾರತೀಯರಿಗೆ ಮನಗಾಣುವಂತೆ ಮಾಡಿತು. ನೆಕ್ಸ್ಟ್ ಪಾಯಿಂಟ್, ರಾಷ್ಟ್ರೀಯ ಸಾಹಿತ್ಯ. ಭಾರತದಲ್ಲಿ ರಾಷ್ಟ್ರೀಯತೆ ಉಗಮ ಆಗೋದ್ರಲ್ಲಿ ಈ ರಾಷ್ಟ್ರೀಯ ಸಾಹಿತ್ಯ ಸಹ ಪ್ರಮುಖವಾದ ಪ್ರಭಾವ ಬೀರ್ತು ಅಂತ ನಾವು ಹೇಳ್ಬೋದು. ಅದರಲ್ಲಿ ವಿಶೇಷವಾಗಿ ಬಂಗಾಳ ಪ್ರಾಂತ್ಯದಲ್ಲಿ ಭಾರೀ ಪ್ರಮಾಣದಲ್ಲಿ ಸಾಹಿತ್ಯ ರಚನೆಯಾಯಿತು. ಅದರಲ್ಲಿ ಅರವಿಂದರವರು, ಬಂಕಿಮಚಂದ್ರ ಚಟರ್ಜಿ, ರವೀಂದ್ರನಾಥ ಠಾಗೂರ್ ಅವರು ಅವರ ಸಾಹಿತ್ಯಗಳು, ರಾಷ್ಟ್ರೀಯವಾದಿಗಳ ಬರವಣಿಗೆಗಳು ಭಾರತೀಯರ ರಾಷ್ಟ್ರೀಯ ಭಾವನೆಯನ್ನು ಮೂಡಿಸಿದವು. ಆನಂದ ಮಠ, ಇದು ಬಂಕಿಮಚಂದ್ರರ ಕೃತಿ ಕಾದಂಬರಿ. ಬಂಗಾಳದಲ್ಲಿ ಉಂಟಾದಂತಹ ಸನ್ಯಾಸಿ ದಂಗೆಯನ್ನು ಕುರಿತು ಅದನ್ನು ಕಥಾವಸ್ತುವನ್ನಾಗಿ ಮಾಡಿಕೊಂಡು ಒಂದೇ ಪಾತ್ರ ಎನ್ನುವ ವಿಚಾರವನ್ನು ಆಧಾರವಾಗಿ ಇಟ್ಟುಕೊಂಡು ಭಾರತೀಯರಲ್ಲಿ ರಾಷ್ಟ್ರೀಯ ಭಾವನೆಯನ್ನು ಮೂಡಿಸಲು ಆನಂದ ಮಠ ಕಾದಂಬರಿ ಪ್ರಮುಖವಾದ ಕರ್ತವ್ಯವನ್ನು ನಿರ್ವಹಿಸಿತು. ಇನ್ನು ದೀನಬಂಧು ಮಿತ್ರ ಅನ್ನೋರು ನೀಲದರ್ಪಣ ಕೃತಿಯಲ್ಲಿ ಬಂಗಾಳದ ನೀಲಿ ಬೆಳೆಗಾರರ ಸಮಸ್ಯೆಯನ್ನು ಕುರಿತು ಜನರಿಗೆ ಅರಿವನ್ನು ಮೂಡಿಸಿದರು. ಆ ಮೂಲಕ ಬ್ರಿಟಿಷ್ ಪ್ರಭುತ್ವದ ದಮನಕಾರಿ ಕ್ರಮಗಳನ್ನು ನಾಟಕ ರೂಪದಲ್ಲಿ ಸೆರೆ ಹಿಡಿಯುವ ಪ್ರಯತ್ನವನ್ನು ಮಾಡಿದರು.
ಹಾಗೆಯೇ ಇವರು ವಿಶೇಷವಾದ ಈ ರಾಷ್ಟ್ರೀಯ ಸಾಹಿತ್ಯದ ವಿಶೇಷತೆ ಏನು ಅಂದ್ರೆ ಭಾರತೀಯ ರಾಷ್ಟ್ರೀಯ ಚಳುವಳಿಗೆ ಧರ್ಮದ ಸಿಂಚನವನ್ನು ಲೇಪನ ಮಾಡುವ ಪ್ರಯತ್ನವನ್ನು ಮಾಡ್ತಾರೆ. ಅಂದ್ರೆ ಧರ್ಮ ಮತ್ತು ಚಳುವಳಿಯನ್ನ ಒಗ್ಗೂಡಿಸಿ ಕರ್ಕೊಂಡು ಹೋಗುವ ಪ್ರಯತ್ನವನ್ನು ಮಾಡ್ತಾರೆ. ಅದರಲ್ಲೂ ಹರಿಶ್ಚಂದ್ರ ಅವರ ಭಾರತದ ದುರ್ದಶ ಎನ್ನುವ ಕೃತಿ ಬ್ರಿಟಿಷರ ಆಡಳಿತದಲ್ಲಿ ಭಾರತೀಯ ಹಿತಾಸಕ್ತಿಗಳನ್ನ ಕಡೆಗಣಿಸಿ ಹೇಗೆ ಬ್ರಿಟಿಷರು ಆಳ್ವಿಕೆ ಮಾಡ್ತಾ ಇದ್ರು ಅನ್ನೋದನ್ನ ತಿಳಿಸುವ ಪ್ರಯತ್ನವನ್ನು ಮಾಡ್ತಾರೆ. ಹಾಗೆಯೇ ತಮಿಳಿನಲ್ಲಿ ಸುಬ್ರಹ್ಮಣ್ಯ ಭಾರತಿಯವರು ಕವಿಯಾಗಿರುವವರು, ಮರಾಠಿಯಲ್ಲಿ ಜಿ ದೇಶಮುಖ್ ಅನ್ನೋರು, ವಿಷ್ಣುಶಾಸ್ತ್ರಿ ಚಿಪ್ಲೂನ್ಕರ್ ಅನ್ನೋರು, ಪರಾಂಜಪೆ ಮತ್ತಿತರ ಬರಹಗಳು ಭಾರತೀಯರ ರಾಷ್ಟ್ರಾಭಿಮಾನವನ್ನು ಮೂಡಿಸುವ ಪ್ರಯತ್ನವನ್ನು ಮಾಡಿದ್ರು. ಹೀಗೆ ದೇಶೀಯ ಸಾಹಿತ್ಯವೂ ಸಹ ಭಾರತೀಯರಲ್ಲಿ ರಾಷ್ಟ್ರೀಯ ಮನೋಭಾವನೆಯನ್ನು ಮೂಡಿಸಿತು. ಹೀಗೆ ನಾವು ಈ ಸೆಷನ್ 2ರಲ್ಲಿ ಭಾರತೀಯ ರಾಷ್ಟ್ರೀಯ ಮನೋಭಾವನೆಯ ರೂಪಿಸುವಲ್ಲಿ ಕೆಲಸ ಮಾಡುವಂತಹ ವಿವಿಧ ಅಂಶಗಳ ಬಗ್ಗೆ ನಾವು ತಿಳ್ಕೊಂಡದ್ದು.